ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಸರಿಗಷ್ಟೇ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆ ಆಗಿದೆ. ತಿಂಗಳುಗಳೇ ಕಳೆದ್ರೂ ಕೂಡ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲ. ನಮ್ಮ ಗ್ರಾಮದ ಸಮಸ್ಯೆಯನ್ನ ಕೇಳೋರೇ ಇಲ್ಲ ಅಂತ ಗ್ರಾಮಸ್ಥರು ಇದೀಗ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮಸ್ಥರ ಆಕ್ರೋಶ ಇಕ್ಕಿತು. ಸಮಸ್ಯೆಯ ಸುಳಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಕ್ಷೇತ್ರ ಮೇಲ್ದರ್ಜೆಯಿಂದ ತಲಕಾಡು ಗ್ರಾಮಕ್ಕೆ ಅಭಿವೃದ್ಧಿ ಹಿನ್ನೆಲೆ ಯಾವ ಅಧಿಕಾರಿಗಳು ಇಲ್ಲ, ಜನಪ್ರತಿನಿಧಿಗಳು ಇಲ್ಲ, ನಿತ್ಯ ಕಚೇರಿಗೆ ಅಲ್ದ್ರೂ ಕೈಗೆ ಸಿಗದ ಅಧಿಕಾರಿಗಳು, ಐತಿಹಾಸಿಕ ತಲಕಾಡಿನ ಅಭಿವೃದ್ಧಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇರೋದು. ಮೊದಲು ಕಾಯಂ ಅಧಿಕಾರಿಯನ್ನು ನಿಯೋಜನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಇಲ್ಲ ಅಂದರೆ ಹಳೆಯ ಗ್ರಾಮ ಪಂಚಾಯಿತಿಯನ್ನು ಮುಂದುವರಿಸಿ ಅಂತ ಕೇಳ್ತಾ ಇದ್ದಾರೆ. ಹೇಳೋದಕ್ಕೆ ಮೇಲ್ದರ್ಜೆ ಅಂತ, ಇಲ್ಲಿ ನೋಡಿದ್ರೆ ಒಬ್ಬರೇ ಅಧಿಕಾರಿಗಳಿಗಿಲ್ಲ. ಮೊದಲೇ ಕೆಲಸ ಆಗ್ತಿತ್ತು, ಈ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಈ ಅಸಮಾಧಾನ. ಈಗ ತಲಕಾಡು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆದಮೇಲಿಂದ ಎರಡು ತಿಂಗಳಾಯಿತು ಏನೋ ಅಪ್ಗ್ರೇಡ್ ಆಗಿ, ಮತ್ತು ಅದರ ಚೀಫ್ ಆಫೀಸರ್ ಇನ್ಚಾರ್ಜ್ ತಗೊಂಡು. ಆದರೆ ಇದುವರೆಗೂ ನಮ್ಮಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂತಂದರೆ 2 ತಿಂಗಳಾಯ್ತಾ ಬಂತು, ಒಬ್ಬರು ತಗೊಳಕ್ಕಾಯ್ತಾರೆ. ಅದು ದೊಡ್ಡ ಸಮಸ್ಯೆ ಆಗೈತೆ. ಮತ್ತು ಯಾವ ಕುಡಿಯೋ ನೀರಿದ್ದಾಗಲಿ ಮತ್ತು ಬೀದಿ ದೀಪದ ನಿರ್ವಹಣೆ ಮಾಡಲಿ ಎಲ್ಲ ಟೆಂಡರ್ ಕ್ಲೋಸ್ ಆಗಿದೆ. ಅದನ್ನು ಮತ್ತೆ ಇವರು ನಿರ್ವಹಣೆ ಮಾಡೋಕ್ಕೆ ಯಾವುದೇ ಥರ ಟೆಂಡರು ಮಾಡಿಲ್ಲ. ಪ್ರತಿಯೊಂದಕ್ಕೂ ನಾವು ಚೀಫ್ ಆಫೀಸರ್ನೇ ಫೋನ್ ಮಾಡಬೇಕು. ಅವರು ಇಲ್ಲಿ ನಮ್ಮ ಪಂಚಾಯತಿ ಸಿಕ್ಕಿಲ್ಲ. ಅವ್ರು ಇರೋದು ನರಸೀಪುರದಲ್ಲಿ. 15 ದಿನಕ್ಕೂ 20 ದಿನಕ್ಕೂ ಒಂದ್ಸಲ ಬರ್ತಾರೆ, ಹೋಗ್ತಿರ್ತಾರೆ. ಕೇಳಿದ್ರೆ ನಾನು ನಿರ್ವಹಣೆ ಮಾಡ್ಕೊಡ್ತೀನಿ ಅಂತಂತಾರೆ. ಆದರೆ ಈ ಸ್ಥಳೀಯವಾಗಿ ಇಲ್ಲಿ ಇದ್ದರೆ ತಾನೇ ನಮಗೆ ಅವರು ಸಮಸ್ಯೆ ಬಗೆಹರಿಯೋದು. ಈಗ ಸಾರ್ವಜನಿಕರು ಬಂದು ಇದನ್ನು ಹೇಳಬೇಕು ಅಂತಂದ್ರೂ ಇಲ್ಲಿ ಯಾರೂ ಸಿಗ್ತಾ ಇಲ್ಲ ಸರ್. ಈಗ ತಲಕಾಡು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆದಮೇಲಿಂದ ಎರಡು ತಿಂಗಳಾಯಿತು ಏನೋ ಅಪ್ಗ್ರೇಡ್ ಆಗಿ, ಮತ್ತು ಅದರ ಚೀಫ್ ಆಫೀಸರ್ ಇನ್ಚಾರ್ಜ್ ತಗೊಂಡು. ಆದರೆ ಇದುವರೆಗೂ ನಮ್ಮಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂತಂದರೆ 2 ತಿಂಗಳಾಯ್ತಾ ಬಂತು, ಒಬ್ಬರು ತಗೊಳಕ್ಕಾಯ್ತಾರೆ. ಅದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ಮೇಲ್ದರ್ಜೆಗೇರಿಸಿದ ಮೇಲೆ ಎಲ್ಲ ಸುಸೂತ್ರವಾಗಿ ಕೆಲಸ ಆಗಬೇಕಲ್ವಾ? ಅಧಿಕಾರಿಗಳೇ ಇಲ್ಲ ಅಂತಂದ್ರೆ ಮತ್ತೆ ಇದು ಅನ್ಯಾಯ ತಾನೆ? ಖಂಡಿತವಾಗಿ ನೀತಿ. ಯಾಕೆಂತ ಹೇಳಿದ್ರೆ ಕಳೆದ 2-3 ತಿಂಗಳಿಂದಲೂ ಕೂಡ ಆ ಒಂದು ಗ್ರಾಮದ ಜನ ಒಂದು ರೀತಿ ಆ ಒಂದು ಕಚೇರಿಗೆ ಅಲದು ಹೈರಾಣಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರು ಹೇಳಿ ಕೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಆ ಟಿ ನರಸೀಪುರ ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮ, ಜೊತೆಗೆ ಐತಿಹಾಸಿಕವಾದಂತಹ ಒಂದು ಗ್ರಾಮ ಅಂತಲೂ ಕೂಡ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಪ್ರವಾಸಿ ತಾಣವೂ ಕೂಡ ಆಗಿರ್ತಕ್ಕಂಥ ಒಂದು ಗ್ರಾಮ. ಆದ್ರೆ ಈ ಒಂದು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಪಟ್ಟಣ ಪಂಚಾಯಿತಿ ಆದ ನಂತರ ಆ ಒಂದು ಗ್ರಾಮ ಹೆಚ್ಚಿನದಾಗಿ ಅಭಿವೃದ್ಧಿ ಆಗ್ಬೇಕಾಗಿತ್ತು. ಆದ್ರೆ ಅಭಿವೃದ್ಧಿಯನ್ನೇ ಕಾಣದಂತಹ ಒಂದು ಗ್ರಾಮ ಆಗ್ತಾ ಇದೆ. ಹೀಗಾಗಿ ಇಡೀ ಗ್ರಾಮಸ್ಥರು ಅಧಿಕಾರಿಗಳಿಗೆ, ಜೊತೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಇಡೀ ಶಾಪವನ್ನ ಹಾಕ್ತಾರೆ. ಯಾಕೆಂತ ಹೇಳಿದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಅಲ್ಲಿಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನ ಮೇಲ್ದರ್ಜೆಗೆ ಏರಿಸಿದ ನಂತರ ಏನು ಟಿ ನರಸೀಪುರ ಪುರಸಭೆಯ ಅಧಿಕಾರಿಗಳ ಒಂದು ವ್ಯಾಪ್ತಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಆ ಒಂದು ಅಧಿಕಾರಿಗಳು ಕೂಡ 15 ದಿನಕ್ಕೋ 1 ತಿಂಗಳಿಗೊಮ್ಮೆ ಬಂದು ಹೋಗ್ತಾರೆ ವಿನಃ ಇಲ್ಲಿ ಜನರ ಸಮಸ್ಯೆಯನ್ನ ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದ್ ಕಡೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ರಾಮಸ್ಥರು ಏನಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜನನ ಮರಣ ಪತ್ರಗಳಿರ್ಬೋದು, ಬೇರೆ ಬೇರೆ ಪತ್ರಗಳಿರ್ಬೋದು, ಅವ್ರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ, ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಇಷ್ಟಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕೆಲಸಗಳಾಗ್ತಾ ಇಲ್ಲ. ಹೀಗಾಗಿ ಅವರು ಪಟ್ಟಣ ಪಂಚಾಯಿತಿಗಿಂತ ಗ್ರಾಮ ಪಂಚಾಯಿತಿಯೇ ನಮಗೆ ಸರಿಯಾಗಿತ್ತು. ಹೀಗಾಗಿ ಅದನ್ನ ಮೇಲ್ದರ್ಜೆಗೇರಿಸುವಂತಹ ಪ್ರಯತ್ನವೂ ಬೇಡ. ಇಲ್ಲಿ ಮೇಲ್ದರ್ಜೆಗೇರಿಸುವುದು ಕೇವಲ ಹೆಸರಿಗಷ್ಟೇ. ಇಲ್ಲಿ ಅಧಿಕಾರಿಗಳಾಗ್ಲಿ, ಚುನಾಯಿತ ಪ್ರತಿನಿಧಿಗಳಾಗ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಕೆಲಸ ಆಗ್ತಾ ಇಲ್ಲ. ನಾವು ಅಧಿಕಾರಿಗಳನ್ನ ಹುಡುಕಿಕೊಂಡು ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಈ ಒಂದು ಕಚೇರಿಗಂತೂ ಬರ್ತಕ್ಕಂಥ ಕೆಲಸವನ್ನ ಯಾವೊಬ್ಬ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಯಲ್ಲೇ ಮುಂದುವರಿಸಿ, ಇಲ್ಲವಾದ್ರೆ ಕಾಯಂ ಆದಂತಹ ಅಧಿಕಾರಿಗಳನ್ನ ಇಲ್ಲಿ ನಿಯೋಜನೆ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು ಅಲ್ಲಿನ ಗ್ರಾಮಸ್ಥರು ಮಾಡ್ತಕ್ಕಂಥ ಒಂದು ಆಕ್ರೋಶದ ನುಡಿಗಳನ್ನ ನೋಡಬಹುದು. ಜೊತೆಗೆ ಅವರು ಪ್ರತಿನಿತ್ಯವೂ ಕೂಡ ಕಚೇರಿಗೆ ಅಲೆದು ಅವರ ಅಳಲನ್ನು ತೋಡಿಕೊಳ್ತಾ ಇರತಕ್ಕಂಥ ವಿಚಾರವನ್ನು ಕೂಡ ನಾವು ಗಮನಿಸಬಹುದು. ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಚ್ಚಿನದಾಗಿ ಇದರ ಕಡೆ ಗಮನ ಕೊಡಬೇಕಾಗುತ್ತೆ. ಪಟ್ಟಣ ಪಂಚಾಯಿತಿಯ ಒಂದು ಮೇಲ್ದರ್ಜೆಗೆ ಏರಿಸಿದ್ರು ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ
ವ್ಯವಸ್ಥಿತವಾಗಿ ಅವ್ರಿಗೆ ಏನು ಗ್ರಾಮಸ್ಥರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಗ್ರಾಮದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾದಂತಹ ಒಂದು ಅನಿವಾರ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಜನ ಆಕ್ರೋಶಗೊಂಡು ನಮಗೆ ಗ್ರಾಮ ಪಂಚಾಯಿತಿಯ ರೀತಿಯಲ್ಲೇ ಮುಂದುವರಿಸಿ ಪಟ್ಟಣ ಪಂಚಾಯಿತಿಯ ಒಂದು ನೆಪದ ಒಂದು ಅಭಿವೃದ್ಧಿ ಕೆಲಸ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಈಗ ಆಕ್ರೋಶಗೊಂಡಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಆ ಒಂದು ಗ್ರಾಮದ ಬಗ್ಗೆ, ಐತಿಹಾಸಿಕವಾದಂತಹ ಒಂದು ಗ್ರಾಮದ ಬಗ್ಗೆ ಹೆಚ್ಚಿನ ಗಮನವನ್ನ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.